ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ. ತುಂಬಾ ದಿನದ ನಂತರ ಮತ್ತೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರುವಂಥದ್ದು. ಸೊ ಇವತ್ತು ಏನು ವೀಡಿಯೋ ಮಾಡೋಂಥ ಉದ್ದೇಶ ಇರಲಿಲ್ಲ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ತಿರ್ಬೋದು, ತುಂಬ ಒಂದು ಆ್ಯಡ್ ರಿಮೂವಲ್ ಕ್ರೀಮ್ಸ್ ಲೈಕ್ ನಿಕೋನಿ ಅವ್ರದ್ದಿದೆ ಆ್ಯಂಡ್ ಇನ್ನೊಂದೆರಡು ಬ್ರ್ಯಾಂಡ್ಗಳಿತ್ತು. ಅದರಲ್ಲಿ ಒಂದು ಏನು ಈ ಒಂದು ಬ್ರ್ಯಾಂಡ್ ನಿಮಗೆ ನೋಡಿರ್ಬೋದು, ಸ್ಯಾನ್ಫೆ ಅವರ ಒಂದು ಇನ್ಸ್ಟೆಂಟ್ ಟ್ಯಾನ್ ರಿಮೂವಲ್ ಆ್ಯಂಡ್ ಡೆಡ್ ಸ್ಕಿನ್ ರಿಮೂವಲ್ ಅಂತ ಒಂದು ಕ್ರೀಮ್ ತುಂಬ ವೈರಲ್ ಆಗ್ತಾಯಿದೆ. ನಾನು ಕೂಡ ತುಂಬ ವೀಡಿಯೋಸ್ನ ನೋಡಿ ಇದು ನಿಜವಾಗ್ಲೂ ವರ್ಕ್ ಆಗಲ್ವಾ, ಏನು ಸುಮ್ಮನೆ ಲೈಕ್ ತುಂಬಾ ಬೂಮ್ ಆಗ್ತಿದೆ ಈ ಪ್ರಾಡಕ್ಟ್. ಔಟ್ ಆಫ್ ಸ್ಟಾಕ್, ಯಾವಾಗಲೂ ನೋಡಿದ್ರು ಔಟ್ ಆಫ್ ಸ್ಟಾಕ್. ನಾನು ಚೆಕ್ ಮಾಡ್ತಿದ್ದಾಗಲೂ ಔಟ್ ಆಫ್ ಸ್ಟಾಕ್ ಇತ್ತು. ಇವತ್ತು ಫೈನಲ್ ನನಗೂ ಕೂಡ ಈ ಪ್ರಾಡಕ್ಟ್ ಸಿಕ್ಕಿದೆ. ಲೆಟ್ಸ್ ಸಿ ಹಾನೆಸ್ಟಾಗಿ ಇದರೊಂದು ರಿವ್ಯೂ ನಾನು ಇವತ್ತು ನಿಮಗೆ ಲೈವ್ ಆಗಿ ತೋರಿಸ್ತೇನೆ, ಯಾವ ರೀತಿ ವರ್ಕ್ ಆಗುತ್ತೆ, ರಿಯಲಿ ಈ ಒಂದು ಪ್ರಾಡಕ್ಟ್ ಯೂಸ್ಫುಲ್ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋಣ. ಇದರ ವ್ಯಾಲ್ಯೂ ಬಂದು ಇದರಲ್ಲಿ MRP 399 ಆ್ಯಂಡ್ ಇದು ಐ ಥಿಂಕ್ 100 ಗ್ರಾಮ್ನ ಒಂದು ಟ್ಯೂಬ್, 100 ಗ್ರಾಮ್ ಒಂದು ಟ್ಯೂಬ್ಗೆ 399. ಐ ಥಿಂಕ್ ಸಮ್ಮೇರ್ ನನಗೆ 300 ರುಪೀಸ್ ಒಂದು ಟ್ಯೂಬ್ ಸಿಕ್ಕಿದೆ. ಲೆಟ್ಸಿ ಇದನ್ನ ಓಪನ್ ಮಾಡಿಬಿಟ್ಟು ಚೆಕ್ ಮಾಡುವ, ನಮ್ಮ ಒಂದು ಟ್ಯಾನ್ ರಿಮೂವ್ ಆಗುತ್ತಾ ಆಗಲ್ವಾ, ಇಟ್ಸ್ ಅ ಫೇಕಾ ಅಥವಾ ರಿಯಲ್ ಅನ್ನೋದನ್ನ ಚೆಕ್ ಮಾಡುವ. ಸೊ ಕ್ರೀಮ್ ಫ್ರೇಗ್ರೆನ್ಸ್ ಓಕೆ. ಸೊ ಬನ್ನಿ, ಫಸ್ಟ್ ನನಗೆ ಜಾಸ್ತಿ ಏನು ರಿಸ್ಕ್ ತಗೊಳಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಫೇಸ್ ಅಥವಾ ಸೆನ್ಸಿಟಿವ್ ಸ್ಕಿನ್ ಪಾರ್ಟಿಗೆ ಹಾಕ್ಲಿಕ್ಕೆ ನಾನು ಹೋಗಲ್ಲ. ಲೆಟ್ಸಿ ಹ್ಯಾಂಡ್ ಮೇಲೆ ಟ್ರೈ ಮಾಡುವ. ಐ ಥಿಂಕ್ ಇದರ ಒಂದು ರೆಕಮೆಂಡೇಷನ್ ಏನಪ್ಪ ಇದೆ ಅಂದರೆ, ಒಂದು ಸರ್ತಿ ಅಪ್ಲೈ ಮಾಡಿ ಐ ಥಿಂಕ್ 2 ಮಿನಿಟ್ಸ್ ನಾವು ಹೋಲ್ಡ್ ಮಾಡಬೇಕು. ಅಂದರೆ 2 ನಿಮಿಷ ನಾವು ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಲಿಟಲ್ ಮಸಾಜ್ ಮಾಡಬೇಕಂತೆ. ಸೊ ಅದ್ರ ನಂತರನೇ ಇದರ ಒಂದು ರಿಸಲ್ಟ್ ನೋಡಲಿಕ್ಕೆ ಸಿಗುವಂಥದ್ದು. ಲೆಟ್ಸಿ ನೋಡುವ. ಓಹೋ. ಸೊ ನಾನಿವಾಗ ಜಸ್ಟ್ ಇಷ್ಟು ಮಾತ್ರ ಅಪ್ಲೈ ಮಾಡ್ತಿದ್ದೇನೆ, ಓನ್ಲಿ ಫಾರ್ ದ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ. ಸೊ ಅಪ್ಲೈ ಮಾಡಬೇಕಾದ್ರೆ ಯಾವುದೇ ರೀತಿಯನ್ನು ಇನ್ಸ್ಟೆಂಟ್ ಏನು ಬರ್ನಿಂಗ್ ಸೆನ್ಸೇಷನ್ ಆಗಿರ್ಬೋದು ಅಥವಾ ಲೈಕ್ ಏನು ಚರ್ಮ ಲೈಕ್ ಏನಂತಾರೆ ಸುಡುವಂಥ ಆ ಥರ ಏನು ಫೀಲ್ ಆಗ್ತಾ ಇಲ್ಲ. ಇಟ್ಸ್ ನಾರ್ಮಲ್. ಸೊ ಇದೇ ರೀತಿ 2 ನಿಮಿಷ ನಾವು ಈ ಥರ ಜೆಂಟಲಾಗಿ ಮಸಾಜ್ ಮಾಡಬೇಕಂತೆ. ಸೊ ಮಸಾಜ್ ಮಾಡಿದ ನಂತರ ವಿಲ್ ಗೆಟ್ ದ ರಿಸಲ್ಟ್ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ, 2 ನಿಮಿಷ ಅಲ್ವಾ, ಚೆಕ್ ಮಾಡುವ ಇದು ವರ್ಕ್ ಆಗುತ್ತಾ ವರ್ಕ್ ಆಗೋಲ್ಲ ಅಂತ. ಸೊ ನೋಡ್ಬೋದು, ಕ್ಲೋಸಪ್ಪಲ್ಲಿ ನೋಡಿ ರಿಸಲ್ಟ್. ಐ ಥಿಂಕ್ ಈ ಕೈ ಜೊತೆಗೆ ಕಂಪೇರ್ ಮಾಡಿದರೆ ಗೊತ್ತಾಗುತ್ತೆ. ವಾಶ್ ಮಾಡಿಬಿಟ್ಟು ನೋಡುವ, ವಾಶ್ ಮಾಡಿದ ನಂತರ ರಿಸಲ್ಟ್ ಏನಿದೆ ಅನ್ನೋದನ್ನ ಚೆಕ್ ಮಾಡುವ. ಇಲ್ಲಿ ಅಪ್ಲೈ ಮಾಡಿದರೆ ಗೊತ್ತಾಗ್ಬೋದು. ಆ್ಯಕ್ಚುಲಿ 2 ಸೇಮ್ ಇದೆ. ನಾನು ಇಲ್ಲಿಗೂ ಸ್ವಲ್ಪ ಅಪ್ಲೈ ಮಾಡ್ತೀನಿ ಇವಾಗಲೇ. ಲೆಟ್ಸಿ ಕಂಪ್ಯಾರಿಸನ್ ಬಂದು ಸೇಮ್, 2 ಕೈ ಹಿಂಗೆ ಇಡ್ತೇನೆ. ಲೆಟ್ಸಿ ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅನಿಸ್ತದೆ. ಇಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕುವ ಅಲ್ವಾ, ಕಮ್ಮಿ ಆಗಬಾರ್ದು, ಯಾವತ್ತೂ ಕಮ್ಮಿ ಆಗ್ಬಾರ್ದು. ನಾವೇನು ಫೇಕ್ ರಿವ್ಯೂ ಮಾಡೋದಲ್ಲ, ಇದು ಫುಲ್ ಕಂಪ್ಲೀಟ್ಲಿ ಜೆನ್ಯೂನ್ ರಿವ್ಯೂ. ನೀವು ಖಾಲಿ ಆದರೂ ಪರವಾಗಿಲ್ಲ, ಏನು ರಿಸಲ್ಟ್ ಬರುತ್ತಿಲ್ಲೋ ಚೆಕ್ ಮಾಡಬೇಕು ಅಷ್ಟೇ. ಇದು ಬಂಟಿಯ ಸಾಬೂನು ಥರ ಸ್ವಲ್ಪ ಸ್ಲೋ. 2 ನಿಮಿಷ ತಿಕ್ಕಿ ಏನೋ ಸ್ವಲ್ಪ ಮಟ್ಟಿಗೆ ಏನೋ ರಿಯಾಕ್ಟ್ ಆಗಿದೆ. ಅದ್ರ ಏನು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ರು ಅದೇ ರೀತಿ 2 ನಿಮಿಷ ನಾವು ಪ್ರಾಪರಾಗಿ ಅಪ್ಲೈ ಮಾಡಿಬಿಟ್ಟು, ನೀವು ನೋಡಿದ್ರಲ್ಲ ಎಕ್ಸ್ಟ್ರಾ ನಾನು ಅಪ್ಲೈ ಮಾಡಿದ್ದೆ. ಸೊ ಇವಾಗ ವಾಶ್ ಮಾಡಿ ಬರ್ತೇನೆ. ಲೆಟ್ಸಿ ಏನು ರಿಸಲ್ಟ್ ಬಂದಿದೆ ಅಂತ. ಸೊ ಗೈಸ್, ವಾಷಿಂಗ್ ಕಂಪ್ಲೀಟ್ ಆಗಿದೆ. ನನಗೊಂದೇನು ಅಬ್ಸರ್ವ್ ಆಯಿತು ಅಂದರೆ, ಇದು ಇದು ನಿಮ್ಗೆ ಕಾಣ್ತಿರ್ಬೋದು, ಈ ಹೇರ್ಸ್ ಇದ್ದರೆ ನಿಮ್ಮಲ್ಲಿ ಸ್ಕಿನ್ನಲ್ಲಿ ಹೇರ್ಸ್ ಇದ್ದರೆ ಇದು ಕಂಪ್ಲೀಟ್ಲಿ ಒಂಥರ ಗ್ಲೂ ಥರ ಹೇರ್ ಜೊತೆಗೆ ಅಂಟ್ಕೊಳ್ಳುತ್ತೆ. ಅಂದರೆ ರಿಮೂವ್ ಮಾಡಬೇಕಾದ್ರೆ ನಿಮಗೆ ಪೇಯ್ನ್ ಫೀಲ್ ಆಗುತ್ತೆ. ಅದು ಬಿಟ್ಟರೆ ರಿಯಲಾಗಿ ಹೇಳಬೇಕಂದ್ರೆ ಚೇಂಜಸ್ ಅಂತ ಏನು ಕಾಣಿಸ್ತಿಲ್ಲ. ಬಿಫೋರ್ ಆಫ್ಟರಲ್ಲಿ ಏನು ಚೇಂಜಸ್ ಅಂತೂ ನನಗಂತೂ ವಿಸಿಬಲ್ ಚೇಂಜಸ್ ಏನು ಕಾಣಿಸ್ತಿಲ್ಲ. ಅದರಲ್ಲೇನು ವಾವ್ ಅಂತ ಏನು ಚೇಂಜಸ್ ಇತ್ತು ಆ ರೀತಿ ನಂಗೆ ಕಾಣಿಸ್ತಿಲ್ಲ. ಐ ಥಿಂಕ್ ಇದು ಸ್ವಲ್ಪ ಸ್ಕಿನ್ ಏನು ಸ್ವಲ್ಪ ದಪ್ಪ, ಇಲ್ಲಿ ಏನು ಸ್ವಲ್ಪ ಲೇಯರ್ ಜಾಸ್ತಿ ಇದೆ. ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ನಿಗೆ ಅಪ್ಲೈ ಮಾಡಬೇಕಷ್ಟೇ.
ಸೊ ಗಾಯ್ಸ್ ಆ್ಯಕ್ಚುಲಿ ಇನ್ನು ಸ್ವಲ್ಪ ಅಕ್ಯುರೇಟ್ ಆದ ರಿಸಲ್ಟ್ ಏನಿದೆ ಅಂತ ನೋಡೋಂತೇಳಿ ನೆಕ್ಕಿಗೂ ಕೂಡ ಅಪ್ಲೈ ಮಾಡಿದ್ದೇನೆ. ಲೆಟ್ ಸಿ. ಏನು ನನಗೆ ಹ್ಯಾಂಡಲ್ಲಂತೂ ಏನು ಅಂಥ ಡ್ರಾಸ್ಟಿಕ್ ಚೇಂಜ್ ಅಂತ ಅಪ್ಲೈ ಆಗಿಲ್ಲ, ಬಟ್ ನೆಕ್ ಏನಾದರೂ ಚೇಂಜಸ್ ಬರುತ್ತಾ ಅಂತ ಜಸ್ಟ್ ಚೆಕ್ ಮಾಡಬೇಕು. ಸದ್ಯದ ಮಟ್ಟಿಗೆ ಏನು ಅಂಥ ಚೇಂಜಸ್ ಅಂತ ಅನ್ನಿಸ್ತಾ ಇಲ್ಲ. ಏನು ಸುಮ್ಮನೆ ಏನು ಜನ ಮಾಡಲು ಜಾತ್ರೆ ಮಾಡಲು ಅಂದಂಗೆ ಪ್ರಾಡಕ್ಟ್ ರಿವ್ಯೂ ಅಂತೂ ಕೊಡ್ತಾನೆ ಹೋಗ್ತಾ ಇದ್ದಾರೆ, ಬಟ್ ರಿಯಲ್ ಆದಂಥ ರಿಸಲ್ಟ್ ಯಾರೂ ಕೂಡ ನಾನು ಚೆಕ್ ಮಾಡಿದೆ ಎಲ್ಲಾದರೂ ರಿಸಲ್ಟ್ ಸಿಗ್ತದಾ ಏನು, ಯಾರಾದರೂ ರಿಯಲ್ ಆಗಿ ರಿವ್ಯೂ ಮಾಡಿ ವೀಡಿಯೋಸ್ ಹಾಕಿದ್ದಾರೆ ಇಸ್ ಇಟ್ ವರ್ಕಿಂಗ್ ಆರ್ ನಾಟ್ ಅಂತ, ಬಟ್ ಎಲ್ಲೂ ಸಿಕ್ಕಿರಲಿಲ್ಲ. ಅದಕ್ಕೆ ನಾನೇ ಡಿಸೈಡ್ ಮಾಡಿದೆ, ಏನು ತುಂಬ ಅವೇರ್ನೆಸ್ ಇಲ್ಲ ಅಂದ್ಕೊಳ್ತೇನೆ ಈ ಒಂದು ಪ್ರಾಡಕ್ಟ್ನ ಬಗ್ಗೆ. ಎಲ್ಲರೂ ಅಪ್ಲೈ ಮಾಡಿಬಿಟ್ಟು ರಿಸಲ್ಟ್ ಬರ್ತಿದೆ ಅಂತ ಅಂತಿದ್ದಾರೆ. ಸೊ ಇದರೇನು ಗೊತ್ತಾ, ಒಂದು ನಾನೇನು ನನಗೆ ಗೊತ್ತಾಗಿದೆ ಅಂತ ಇದರಲ್ಲೇನೋ ಸಮಥಿಂಗ್ ಗ್ಲೂ ಥರ ಏನೋ ಇದೆ. ಸೊ ಅದು ಸ್ವಲ್ಪ ಏನು ರೂಮ್ ಟೆಂಪ್ರೇಚರ್ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಅಲ್ಲಿಗೆ ಏನು ನಮ್ಮ ಒಂದು ಹೇರ್ ಏನಿದೆ ಅದ್ರ ಜೊತೆಗೆ ಸ್ವಲ್ಪ ತಿಕ್ಕಾಗುತ್ತೆ. ಏನು ಪೇಪರ್ ಥರ ನಿಮ್ಗೆ ಕಾಣಿಸ್ಬೋದು. ಈ ಏನಂತಾರೆ ಫೆವಿಕಾಲ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಏನದು ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಅದೇ ರೀತಿ ಇದೊಂದು ಪೋಸ್ಟ್ ಏನು ಅಪ್ಲೈ ಮಾಡಿದ ನಂತರ ಪೋಸ್ಟ್ ರಿಸಲ್ಟ್ ಏನಿದೆ ಆ ಒಂದು ಇದು ಏನು ಚೇಂಜಸ್ ಅಂತ ಏನು ಮೇಜರ್ ಅಂತ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಇಟ್ ಈಸ್ ಸ್ಲೈಟ್ಲಿ ಏನು ರಿಮೂವ್ ಆಗ್ಬೋದೇನೋ, ತುಂಬ ದಿನದ ಡಸ್ಟ್ ಏನಾದಿದ್ದರೆ ಅದು ಏನು ರಿಮೂವ್ ಆಗಿರ್ಬೋದು. ಅಷ್ಟೇ ಬಿಟ್ಟರೆ ಟ್ಯಾನ್ ಏನು ಇನ್ಸ್ಟೆಂಟ್ ಟ್ಯಾನ್ ರಿಮೂವಲ್, ಇನ್ಸ್ಟೆಂಟ್ ಡೆಡ್ ಸ್ಕಿನ್ ರಿಮೂವಲ್ ಅಂತ ಎಲ್ಲ ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾಯಿದ್ದಾರೆ. ಸೊ ಇದನ್ನು ನಾನಂತೂ ಫೇಸ್ಗಂತೂ ಲಿಟಲ್ ಅಪ್ಲೈ ಮಾಡಲ್ಲ, ಯಾಕಂದರೆ ನನ್ನೊಂದು ಫೇಸ್ ತುಂಬ ಸೆನ್ಸಿಟಿವ್. ನನಗೆ ಹೀಗೆ ಏನು ಕ್ರೀಮ್ಸ್ ಅಥವಾ ಏನಾದರೂ ಹಾಕಿದರೆ ಇಟ್ ವಿಲ್ ಸಿ ಒಂದು ಪಿಂಪಲ್ಸ್ ಆಗಿರ್ಬೋದು ಈ ಥರ ರಿಯಾಕ್ಟ್ ಆಗುತ್ತೆ. ನಾನು ಇದನ್ನಂತೂ ಡೆಫಿನೆಟ್ಲಿ ಫೇಸ್ಗಂತೂ ರೆಕಮೆಂಡ್ ಮಾಡೋದೇ ಇಲ್ಲ. ಕ್ಯಾನ್ ಅಪ್ಲೈ ಆನ್ ಯುವರ್ ಬಾಡಿ ಪಾರ್ಟ್ಸ್ ನೆಕ್ ಆಗಿರ್ಬೋದು ಅಥವಾ ಹ್ಯಾಂಡ್ಸಿಗೆ ಇನ್ ಕೇಸ್ ಪರ್ಚೇಸ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಅದು ಬಿಟ್ಟರೆ ರಿಸಲ್ಟ್ ಅಂತ ಹೇಳೋದಾದರೆ ಅಂಥ ಡ್ರಾಸ್ಟಿಕ್ ಚೇಂಜ್ ಅಂತೂ ಏನಿಲ್ಲ. ನೋಡಿ, ಇನ್ ಕೇಸ್ ನೀವು ಕೂಡ ಟ್ರೈ ಮಾಡಲೇಬೇಕು, ಟೆಸ್ಟ್ ಮಾಡಲೇಬೇಕು. ನಿಮ್ಮ ಹತ್ರ ಒಂದು 350 ರೂಪೀಸ್ ಏನೋ ಫಾಲ್ತು ಅಮೌಂಟ್ ಇದೆ ಅಂತಂದರೆ ಪರ್ಚೇಸ್ ಮಾಡಿ ಟ್ರೈ ಮಾಡಿ. ಓಕೆ, ಸೊ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಪೀಸ್, ಬಾಯ್.